ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಏನು ಗೊತ್ತಾ, ಜೀವನದಲ್ಲಿ ಈ 10 ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಯಶಸ್ಸಿನ ಒಂದು ಹಾದಿಲಿ ಪಾರವೇ ಇಲ್ಲ. ಯಾಕಂದರೆ ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾರಿಗೂ ಭಯ ಪಡಬೇಕು ಅಂತ ಅನ್ನೋದಿಲ್ಲ. ಧೈರ್ಯವಾಗಿ ಮುನ್ನುಗ್ಕೊಂಡು ಹೋಗ್ತಾನೇ ಇರ್ಬೋದು. ಯಾಕೆಂದರೆ ನಮ್ಮ ಜೀವನದಲ್ಲಿ ಇದಿಷ್ಟು ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಮುಂದೆ ಯಾರು ಕೆಮ್ಮಂಗೂ ಇಲ್ಲ, ನಮ್ಮ ಬಗ್ಗೆ ಯಾರು ಬೆರಳು ತೋರಿಸಿ ಮಾತಾಡುವಂಥದ್ದು ಇಲ್ಲ. ಏನಪ್ಪ ಈ 10 ವಿಷಯಗಳು ಏನಪ್ಪ ಅಂದರೆ, ಯಾಕಂದರೆ ಜೀವನ ಅಂದಮೇಲೆ ನಮಗೆ ಪಾಠ ಕಲಿಸೋರೇ ಜಾಸ್ತಿ ಬರ್ತಾರೆ. ಹಾಗಾಗಿ ನಾವು ಪಾಠ ಕಲಿಯೋಕ್ಕಿಂತನೂ ಕಲಿಸಿಸ್ಬೇಕು ಇನ್ನೊಬ್ಬರಿಂದ ನಾವು ಕಲ್ತ್ಕೋಬಾರ್ದು. ನಾವು ಇನ್ನೊಬ್ಬರಿಗೆ ಪಾಠ ಕಲಿಸುವ ರೀತಿಲಿ ಇರಬೇಕು. ಅದರಲ್ಲಿ ಈ ಒಂದಷ್ಟು ವಿಷಯಗಳನ್ನ ನೀವು ಶೇಖರಣೆ ಮಾಡಿಟ್ಕೊಂಡ್ರೆ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ರೆ ಮಾತ್ರ ಖಂಡಿತ ನಿಮ್ಮನ್ನು ಯಾರು ಬೆರಳು ಮಾಡಿ ತೋರಿಸುವಂಥದ್ದಿಲ್ಲ. ಅದು ಯಾವುದೇದಪ್ಪ ಅಂದರೆ, ನಿಮಗೆ ಗೌರವ ಇಲ್ಲದ ಕಡೆ ಖಂಡಿತ ನಿಮ್ಮ ಚಪ್ಪಲಿನೂ ಆ ಜಾಗದಲ್ಲಿ ಬಿಡಬೇಡಿ. ಯಾಕೆಂದರೆ ಮೇಯ್ನಾಗಿರೋದು ಗೌರವ. ಈ ಗೌರವ ಅನ್ನೋದು ಕೇಳಿ ಪಡ್ಕೊಳ್ಳೋದಲ್ಲ. ನಾವು ಹೋದಾಗ ಒಂದು ಎದ್ದು ನಿಂತು ಕೈ ಮುಗಿಯೋದೇ ಆಗಲಿ, ಬಂದ್ರಾ ಅಂತ ಅನ್ಬೇಕು. ಒಂದು ಮನೆಗೆ ಆಗಲಿ, ಒಂದು ಸ್ನೇಹಿತರ ಮಧ್ಯದಾಗಲಿ, ಒಂದು 4 ಜನ ಇದ್ದಾಗಲಿ, ನಾವು ಹೋದಾಗ ನಮಗೆ ಗೌರವ ಇಲ್ಲ ಅಂದಾಗ ಆ ಜಾಗದಲ್ಲಿ ನಾವು ಚಪ್ಪಲಿನೂ ಬಿಡಬಾರ್ದು. ಎರಡನೇದು ಬಂದು, ಯಾರೋ ಹೇಳ್ತಾರೆ ಕೇಳ್ತಾರೆ ಅಂದರೆ ಇನ್ನೊಬ್ಬರು ಹೇಳಿಕೆ ಮಾತನ್ನು ಕೇಳಿಕೊಂಡು ನಿಮ್ಮಲ್ಲಿ ಮನಸ್ತಾಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡಬೇಡಿ. ಯಾಕೆಂದರೆ ಕಣ್ಣಾರ ನೋಡಿದ್ರು ಪ್ರಮಾಣಿಸಿ ನೋಡಬೇಕಂತೆ. ಹಾಗಾಗಿ ಯಾರೋ ಮಾತುಗಳನ್ನ ಕೇಳಿ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮೂರನೇದು ಬಂದು, ನಿಮ್ಮನ್ನು ಬದಲಾಯಿಸುವಂಥದ್ದು. ಈಗ ನೀವೇನಾದ್ರು ಒಂದು ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋಗ್ತಾ ಇರ್ತೀರ, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾನು ಇದಕ್ಕೆ ಏನಪ್ಪ ಮಾಡೋದು ಅಂತ ಯಾರ ಹತ್ರನೇ ಸೊಲ್ಯೂಷನ್ ಕೇಳೋದು. ಅವರು ನಿಮ್ಮನ್ನು ದಾರಿ ತಪ್ಪಿಸೋವಂಥ ಕೆಲಸಗಳನ್ನ ಮಾಡುವಂಥದ್ದು. ಯಾಕೆಂದರೆ ಅವನು ಎಲ್ಲಿ ಬೆಳೆದ್ರೆ ಮುಂದೆ ಹೋಗ್ಬಿಡ್ತಾನೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಾರೆ. ಅಂಥವರಿಂದ ಆದಷ್ಟು ದೂರ ಇರಿ. ಮೂರನೇದಾಯಿತು. ನಾಲ್ಕನೇದು ಬಂದು ಫ್ರೆಂಡ್ಸ್, ಸತ್ಯ ಕೇಳಿ. ಈಗ ಏನೇ ಇದ್ದರೂ ಸತ್ಯ ಅನ್ನೋದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಯಾರೇ ಒಂದು ವಿಷಯದಲ್ಲಿ ಸತ್ಯ ಇದ್ದರೆ ನೀವು ಅದನ್ನು 10 ಸಲ ಯೋಚನೆ ಮಾಡಿ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಎದುರುಗಡೆ ಇರೋವಂಥ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅದನ್ನು ಕೇಳಿಕೊಂಡು ಅದರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಅಂತ 10 ಸಲ ಪರೀಕ್ಷೆ ಮಾಡಿ ಮುಂದೆ ಒಂದು ಹೆಜ್ಜೆನೇ ಇಡಿ. ಯಾಕೆ ಹೇಳಿದ ಮಾತನ್ನು ಕೇಳಿಕೊಂಡು ನಿಮ್ಮನ್ನು ನೀವು ಬೇರೆ ರೂಟಿಗೆ ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ಸತ್ಯ ಹೇಳಿದಾಗ ಕೆಲವ್ರಿಗೆ ಬೇಗ ಕೋಪ ಬಂದುಬಿಡುತ್ತೆ. ಇದ್ದಂಗೆ ಹೇಳಿ ಬೇಗ ಕೋಪ ಬಂದುಬಿಡುತ್ತೆ. ಅದೇ ನೀವು ಸುಳ್ಳು ಹೇಳಿ ಆ ಮನುಷ್ಯನ ನಂಬ್ತಾರೆ. ಹಾಗೆ ನೀವು ಸತ್ಯದ ದಾರಿಲಿ ಹೋಗಿ. ಮತ್ತು ಹಾಗೆ ಎಂಥದೇ ವಿಷಯ ಬರಲಿ ಮನಸ್ಸಲ್ಲಿ ದುಃಖ ಪಡೋಕ್ಕೆ ಹೋಗಬೇಡಿ. ಅದು ಏನೇ ಪರಿಸ್ಥಿತಿ, ಸೋತರು ಅಷ್ಟೇ, ಸೋತ್ರಾಗ ಇನ್ನೊಂದಲ್ಲ ಇನ್ನೊಂದು ಬಲ ಸಿಗುತ್ತೆ. ಹಾಗಾಗಿ ನೀವು ಯಾವುದೇ ವಿಷಯಕ್ಕೆ ದುಃಖಿತರಾಗಬೇಡಿ. ದುಃಖ ಪಡದಂತೆ ಏನೇ ಬಂದ್ರೂ ನಾನು ಎದುರಿಸ್ತೀನಿ, ಸೋತ ಜಾಗದಲ್ಲಿ ಮತ್ತೆ ನಾನು ಪ್ರಯತ್ನ ಪಡ್ತೀನಿ ಅನ್ಬೇಕು. ಸೋತ ಜಾಗದಲ್ಲಿ ಇನ್ನೊಮ್ಮೆ ನಾವು ಗೆಲ್ತೀವಿ ಅನ್ನೋದು ಮಾತ್ರ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಇದನ್ನು ಹೋದರೆ ತುಂಬಾ ಒಳ್ಳೆಯದು. 5ನೇದು. 6ನೇದು ಬಂದು, ಯಾಕಂದರೆ ನಾವು ಕಷ್ಟಪಟ್ಟಾಗ ಏನೇ ಒಂದು ವಿಷಯ ಆಗಲಿ ಕಠಿಣವಾಗಿ ಕಷ್ಟಪಡ್ತಾ ಇರ್ತೀವಿ, ಅಂದರೆ ಪರಿಶ್ರಮ ಪಡ್ತಾ ಇರ್ತೀವಿ. ಆವಾಗ ಅದು ಒಂದು ಸಲ ಕೈ ಎತ್ತುತ್ತೆ, ಒಂದೇ ಸಲ ಕೈ ಇಳಿಸ್ಬಿಡುತ್ತೆ. ಯಾಕಂದರೆ ಏನೇ ವಿಷಯ ಆದರೂ ಅಷ್ಟೇ ಒಂದು ಈಗ ಕೆಲವ್ರು ನೋಡಿ ಹೊಗಳ್ತಾ ಇರೋ ಅಟ್ಟಕ್ಕೆ ಏರಿಸ್ತಾರೆ, ಮತ್ತು ಒಂದೇ ಸರಿ ಕೆಳಗೆ ಬಂದಿತ್ತಾಗ್ತಾರಲ್ಲ, ಆ ಥರ ಒಂದು ಬಿಸ್ನೆಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಕುಗ್ಗಕ್ಕೆ ಹೋಗಬೇಡಿ. ಕುಗ್ಗಿದ್ರೆ ನಿಮ್ಮಂಥ ಒಂದು ಮುಟ್ಟಾಳರು ಮತ್ತೊಬ್ಬರು ಸಿಗಲ್ಲ. ಲೈಫಲ್ಲಿ ಏಳು ಬೀಳು ಇರಬೇಕು, ಅಪ್ ಆ್ಯಂಡ್ ಡೌನ್ ಇರಬೇಕು. ಅದಿದ್ರೇ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಮತ್ತು ಹಾಗೆ ಯಾರು ಏನಾರು ಹೇಳಿದ ತಕ್ಷಣ, ಏಳನೇದು, ಏನಾರು ಹೇಳಿದ ತಕ್ಷಣ ಕಣ್ಣು ಮುಚ್ಕೊಂಡು ನಂಬುವಂಥದ್ದು. ಖಂಡಿತ ಯಾರು ನಿಮಗೆ ಏನಾದರೂ ಹೇಳಿದ್ರೆ ಅದನ್ನು ನಂಬೋಕ್ಕೆ ಹೋಗಬೇಡಿ. ನಂಬಿದರೆ ನಿಮ್ಮಂಥ ಮುಟ್ಟಾಳರು ಇನ್ನೊಬ್ಬರಿಲ್ಲ ಲೈಫಲ್ಲಿ. ಯಾಕಂದರೆ ಯಾವುದೇ ವಿಷಯ ಆಗಲಿ ನಂಬಬಾರ್ದು. ಅವ್ರು ಏನೇ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಅಟ್ಟ ಹತ್ತಿಸೋಕ್ಕೋಸ್ಕರ ಅವ್ರು ಹೇಳ್ತಾ ಇರ್ತಾರೆ, ನಿಮ್ಮನ್ನು ಹೊಗಳುವಂಥದ್ದು, ನೀನು ಹಾಗೆ ಕಣೋ, ನೀನು ಹೀಗೆ ಕಣೋ ಅಂತೇಳಿ ನಂಬಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಖಂಡಿತ ಯಾರನ್ನು ಕಣ್ಣು ಮುಚ್ಕೊಂಡು ನಂಬೋಕ್ಕೆ ಹೋಗಬೇಡಿ. ಮತ್ತು ಕೆಲವರು ಸುಮ್ಮನೆ ಒಬ್ಬರನ್ನ ನೋಡಿದಾಗ, ಇದು ಬಂದು 8ನೇದು, ಸುಮ್ಮನೆ ಒಬ್ಬೊಬ್ಬರನ್ನ ನೋಡಿ ನಗುವಂಥದ್ದು. ನೀವು ಇನ್ನೊಬ್ಬರನ್ನ ನೋಡಿ ನಗುವಂಥದ್ದು. ಯಾವತ್ತು
ನಗುವ ಅಭ್ಯಾಸಗಳನ್ನ ಮಾಡ್ಕೋಬೇಡಿ. ಯಾಕಂದರೆ ಒಂದು ಮನಸ್ಸಲ್ಲಿ ಒಬ್ಬರನ್ನ ನಿಮ್ಮ ಮನಸ್ಸಲ್ಲಿ ನೀವು ಇನ್ನೊಬ್ಬರನ್ನ ಗೇಲಿ ಮಾಡುವಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಮನಸ್ಸಲ್ಲಿ ಉಸ್ನಾಗೆ ನಗಾಡುವಂಥದ್ದು, ಒಂಥರ ಕೇರುನರಿಗೆ ಸ್ಮೈಲ್ ಕೊಡುವಂಥದ್ದು, ಮತ್ತು ಮನಸ್ಸೊಳಗೆ ನಗುವಂಥದ್ದು, ಈ ಒಂದು ದುಶ್ಚಟ ನಿಮ್ಮಲ್ಲಿದ್ದರೆ ಅದನ್ನು ದೂರ ಮಾಡಿ. ಯಾರನ್ನು ನೋಡಿ ನಗಾಡಬೇಡಿ. ಯಾಕಂದರೆ ಇವತ್ತು ನೀವು ಇನ್ನೊಬ್ಬರನ್ನ ನೋಡಿ ನಗಾಡಿದ್ರೆ ನಾಳೆ ನಿಮ್ಮನ್ನು ನೋಡಿ ನಗಾಡೋರು ತುಂಬ ಜನ ಇರ್ತಾರೆ. ನಾವು ಒಬ್ಬರನ್ನ ನೋಡಿದ್ರೆ ನಾವು ನಗಾಡ್ಕೊಂಡಿದ್ರೆ ಒಂದೊಂದು ಅಭ್ಯಾಸ ಅದು. ಕೆಲವರು ಬಿದ್ದಾಗ ನಗಾಡುವಂಥದ್ದು, ಕೆಲವ್ರಿಗೆ ಒಂದೊಂದು ಅಭ್ಯಾಸ ಇರುತ್ತೆ. ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತು ನೀವು ನಗಾಡಂತ ನಾಳೆ ಜನ ಇನ್ನೊಬ್ಬರು 10 ಜನ ನಿಮಗೆ ನಗಾಡ್ತಾರೆ. ಓಕೆ. 9ನೇದು, ನಿಮ್ಗೆ ಯಾರು ಬೇಕು ಅಂತ ಅವಮಾನ ಮಾಡಿದ್ರೆ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಅವಮಾನನೇ ಸನ್ಮಾನ. ಇವತ್ತು ಅವಮಾನ ಮಾಡಿರ್ತಾರೆ, ಯಾವುದಾರೋ ಒಂದು ರೂಪದಲ್ಲಿ ನಿಮಗೆ ಸನ್ಮಾನ ಮಾಡೇ ಮಾಡ್ತಾರೆ. ಯಾರು ಅವಮಾನ ಮಾಡಿದ್ರು ಅಂದ್ಕೊಂಡು ಹೋಗಿ ಏನೇನೋ ಒಂದು ಕೆಟ್ಟ ದಾರಿಗಳನ್ನ ತುಣಿಬೇಡಿ. ಈ ಗಂಡು ಮಕ್ಳಿಗೆ ಏನಾರು ಅವಮಾನ ಆಯಿತು ಅಂದರೆ ರಾತ್ರಿ ಹೊತ್ತು ಎಣ್ಣೆ ಹೊಡ್ಕೊಂಡು ತೂರಾಡ್ತಾರೆ, ಆಯಿತಾ. ನಂಗೆ ಅವಮಾನ ಮಾಡ್ದ ಅಂತ ಅವ್ರ ಮೈಂಡ್ಸೆಟ್ಟಲ್ಲಿ ಅವನು ಅವಮಾನ ಮಾಡ್ದ, ಆ ಜಾಗದಲ್ಲಿ ನಾನು ಅವನ ಮುಂದೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ಮೈಂಡ್ಸೆಟ್ಟಲ್ಲ. ಫಸ್ಟು ಓಪನ್ ಆಗೋದೆ ಅವ್ರಿಗೆ ಬಾರ್ ಅಂಗಡಿ, ಫ್ರೆಂಡ್ಸು, ಆ ಥರ. ಹೆಣ್ಮಕ್ಳು ಟೆನ್ಷನ್ ಮಾಡ್ಕೊಳ್ಳೋದು, ಆಮೇಲೆ ಏನಾದರೂ ಒಂದು ಜೀವಕ್ಕೆ ಕುತ್ತು ತನ್ನೋದು. ಅವಮಾನ ಮಾಡಿದ್ನಲ್ಲ ಅವನು ನನಗೆ, ಅವಳು ಮಾಡಿದ್ಲಲ್ಲ ಅಂತ ಹೆಣ್ಮಕ್ಳು ಏನು ಮಾಡ್ತಾರೆ, ಜೀವನಕ್ಕೆ ಒಂದು ಜೀವ ಅಪಾಯ ತಂದ್ಕೊಳ್ಳೋವಂಥದ್ದು. ಗಂಡು ಮಕ್ಕಳು ಒಂದೊಂದು ಏನೇನೋ ಹ್ಯಾಬಿಟ್ಗಳಿಗೆ ದಾರಿ ತಪ್ಪುವಂಥ ಕೆಲಸಗಳನ್ನ ಮಾಡ್ತಾರೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಫ್ರೆಂಡ್ಸ್, 10ನೇದು ಬಂದು ಅನಾವಶ್ಯಕವಾಗಿ ಯಾರೊಂದಿಗೂ ಹರಟೆ ಹೊಡೆಯೋಕ್ಕೆ ಹೋಗಬೇಡಿ. ಅಂದರೆ ಬೇಡದ ವಿಷಯನ ಇವರಿಂದ ಅವರಿಗೆ, ಈಗ ನೀವು ಒಂದು ಮಾತು ನೀವೇ ಹೇಳಿರ್ತೀರ, ಏನಾದರೂ ಒಂದು ಕೂತ್ಕೊಂಡು ಮಾತಾಡ್ತಾ ಇರ್ತೀರ. ಮಾತಾಡುವಾಗ ಬಾಯಿ ತಪ್ಪಿ ಏನಾದ್ರು ಒಂದು ವಿಷಯ ಬಂದಿರುತ್ತೆ. ಆ ವಿಷಯ ಏನಾಗುತ್ತೆ ಅಂದರೆ ಒಂದು ಮಾತಿಂದ ಇನ್ನೊಂದು ಮಾತು ಸೇರಿ 100 ಆಗುತ್ತೆ. ಅಲ್ಲಿ ಮನಸ್ತಾಪಗಳು ಬರ್ತವೆ, ಜಗಳ ಬರ್ತವೆ. ಅಲ್ಲಿ 100 ಜನ ಕೂತಿರೋದು ತಪ್ಪು ಬರಲ್ಲ. ನೀವೇನಾರು ಒಂದು ಮಾತಾಡಿದರೆ ಅದು ಬೆಟ್ಟೇನಾಗುತ್ತೆ, ನಿಮ್ಮ ಕಡೆ ಬೆಟ್ ಮಾಡಿ ತೋರಿಸ್ತಾರೆ. ನಾನೇನು ಅಂದಿಲ್ಲ, ಇವಳು ಅಂದಿದ್ದು ಅಂತ ನಿಮ್ಮ ಇದು. ಹಾಗಾಗಿ ಅನಾವಶ್ಯಕವಾಗಿ ಯಾರ ಜೊತೆನೂ ಚರ್ಚೆ ಬೇಡ. ಯಾಕಂದರೆ ಆ ಚರ್ಚೆ ನಮಗೆ ಮುಳ್ಳಾಗುತ್ತೆ, ನಮಗೆ ಕಷ್ಟಗಳಾಗುತ್ತೆ. ಓಕೆನಾ ಫ್ರೆಂಡ್ಸ್. ಯಾಕಂದರೆ ಎಲ್ಲನೂ ಸಮಾಧಾನದಲ್ಲಿ ಒಂದಿರಬೇಕು. ಇದಿಷ್ಟು ವಿಷಯಗಳ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಯಾರ ಸವಾಸಕ್ಕೂ ಹೋಗದಂತೆ ನಾವಾಯಿತು, ನಮ್ಮ ಪಾಡಾಯಿತು, ನಮ್ಮ ಕೆಲಸ ಆಯಿತು. ಇಷ್ಟೇ. ಕಷ್ಟ ಇತ್ತಾ, ದೇವ್ರ ಮುಂದೆ ಕೂತ್ಕೊಂಡು ಹತ್ಬಿಡಿ. ತಂದೆ ತಾಯಿ ಮುಂದೆ ಹೇಳಿ, ಹೆಂಡತಿ ಮುಂದೆ ಹೇಳಿ, ಗಂಡನ ಮುಂದೆ ಹೇಳಿ. ಅಷ್ಟಿದ್ರೆ ನಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪು ಹೇಳಿದರೆ, ಬೈ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ಮನೆ ಮಗಳನ್ನು ಹಾಗೆ ಸಪೋರ್ಟ್ ಮಾಡಿ.